ಈಗ ನಾನು ತೋರಿಸಿದಂಥ ಫಸ್ಟ್ ಜಾಗಗಳು ಯಾವುದಿದೆ ಆ ರೀತಿ ಜಾಗಗಳೇ ನಮ್ಗೆ ಇಲ್ಲ. ನಮ್ಮ ಮನೆ ಎದುರುಗಡೆ ಸ್ವಲ್ಪ ಅಂಗಳ ಇದೆ, ಇಂಟರ್ಲಾಕ್ ಹಾಕಿದ್ದೇವೆ ಅಥವಾ ಇನ್ಯಾವುದೋ ಕಾಂಕ್ರೀಟ್ ಹಾಕಿದ್ದೇವೆ ಅಂತ ಹೇಳಿದ್ರು ಕೂಡ ಅವರಿಗೂ ಕೂಡ ಗ್ರೋ ಬ್ಯಾಗ್ನ ಉಪಯೋಗ ಮಾಡುವಂಥ ಒಂದು ಮೆಥಡ್ ತೋರಿಸಿರೋದು. ಇದು ಕೇವಲ ಒಂದು 70 ಸ್ಕ್ವೇರ್ ಫೀಟ್ ಇರುವಂಥದ್ದು ನೋಡಿ. ಇದರ ಅಗಲ ಈ 70 ಸ್ಕ್ವೇರ್ ಫೀಟ್ ಅಲ್ಲಿ ಸುಮಾರು 10 ವೆರೈಟಿಯ ತರಕಾರಿಗಳನ್ನು ಇದರಲ್ಲಿ ಬೆಳೆದಿದ್ದೇನೆ ನೋಡಿ. ಇದು ಮರಗೆಣಸು, ಇದೊಂದು ವೆರೈಟಿ ಇಲ್ಲಿ ಕೆಳಗಡೆ ಹಾಕಿದ್ದೇನೆ. ಇಲ್ಲಿ ಮರಗೆಣಸು ಬೆಳೆದಿದ್ದೇವೆ. ಗಿಡ ದೊಡ್ಡದಾಗುತ್ತೆ, ಇನ್ನು ಹೈಟ್ ಬರುತ್ತೆ, ಹೈಟ್ ಬರ್ತದೆ ನೋಡಿ. ಆಗ ನಾನು ತೋರಿಸಿದೆ ಇದು ಜಪಾನ್ ಮೆಣಸಲ್ಲಿ ಇನ್ನೊಂದು ವೆರೈಟಿ, ಸ್ವಲ್ಪ ದಪ್ಪ ಇದೆ ನೋಡಿ, ಅದರಾಗಿ ಸಣ್ಣ ಸಣ್ಣದಿಲ್ಲ ಇದು ನೋಡಿ. ಅದೇ ಗ್ರೋ ಬ್ಯಾಗ್ ಅಲ್ಲಿ ಸ್ಟ್ರಾಬೆರಿ ಇದೆ ನೋಡಿ, ಇದು ಸ್ಟ್ರಾಬೆರಿ ಗಿಡ. ಹೌದು, ಬೆಳೀತದೆ, ತುಂಬಾ ಚೆನ್ನಾಗಿ ಬೆಳೀತದೆ. ಇದೊಂದು ನೋಡಿ, ಎಲ್ಲ ಅಲಸಂಡೆ ಏನಂತ ಹೇಳಿದ್ರೆ ಬಳ್ಳಿ ಅಲಸಂಡೆ. ತುಂಬಾ ಜನರಿಗೆ ಸಿಟಿಯಲ್ಲಿ ಬಳ್ಳಿಗಳ ಅದಕ್ಕೆ ಆಧಾರ ಕೊಡ್ತದೆ ಯಾರು ಇಂಥದ್ದೆಲ್ಲ ಬೇರೆ ಬೇರೆ ಜಾಗಗಳಿರುವುದಿಲ್ಲ. ಇದು ಗಿಡದಲ್ಲಿ ಆಗುವಂಥದ್ದು, ಇದು ಬಳ್ಳಿ ಆಗಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಿಮ್ಗೆ ಗ್ರೋ ಬ್ಯಾಗ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳಿಲಿಕ್ಕೆ ಆಗ್ತದೆ. ಗ್ರೋ ಬ್ಯಾಗ್ ಅಲ್ಲಿ ಬೆಳೆದಿರುವಂತ ಏನು ಬೇಕಾಗಿಲ್ಲ ನೋಡಿ. ಗ್ರೋ ಬ್ಯಾಗ್ ಅಲ್ಲಿ ಬೆಳೆದಿರುವಂತ ಒಂದು ಟೊಮೆಟೊ, ಇಲ್ಲಿ ನೋಡಿ ಬೆಂಡೆ ಬೆಳೆದಿದ್ದೇನೆ. ಅದರ ಜೊತೆಗೆ ನೋಡಿ ಇದೊಂದು ದೊಣ್ಣೆ ಮೆಣಸು ನೋಡಿ, ಇದು ಸಣ್ಣ ಗಿಡದಲ್ಲಿ, ಹೌದು ಸಣ್ಣ ಗಿಡದಲ್ಲಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ದೊಣ್ಣೆ ಮೆಣಸು. ಅದು ನೋಡಿ, ಇದೊಂದು ಹುರುಳಿ ಅಂತ ಹೇಳಿ ಇದು ಕೆಂಪು ಬೆಂಡೆ ನೋಡಿ. ಇದರಲ್ಲಿ ಇದು ಕೆಂಪು ಬೆಂಡೆ ಇದೆ. ಅದರ ಜೊತೆಗೆ ನೋಡಿ ಇದೊಂದು ಜೀರಿಗೆ ಮೆಣಸಲ್ಲಿ ಇನ್ನೊಂದು ವೆರೈಟಿ, ಆಗೊಂದು ತೋರಿಸಿದೆ, ಅದೊಂದು ವೆರೈಟಿ, ಇದೊಂದು ವೆರೈಟಿ ನೋಡಿ. ಇದು ಪದಂಜಿ ಅಂತ ಹೇಳಿ ಮೂಂಗು. ಹೌದು ನೋಡಿ, ಇದು ಕೋಡ್ ಬಂದಿದೆ. ಹೌದು, ಹೆಸರು ಕಾಳು ನೋಡಿ, ಇದರಲ್ಲಿ ಕೋಡ್ ಬಂದಿದೆ ನೋಡಿ. ಹೌದು, ಇದರಲ್ಲಿ ಕೋಡ್ ಬರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಕಡೆಯಲ್ಲಿ ಭತ್ತದ ಕೃಷಿ ಆದ್ಮೇಲೆ ಹಾಕ್ತಾ ಇದ್ರು, ಈಗ ಯಾರು ಹಾಕ್ತಿಲ್ಲ ನೋಡಿ. ಇಲ್ಲಿ ಸ್ಟ್ರಾಬೆರಿ ಇದು ಹೂ ನೋಡಿ, ಇಲ್ಲಿ ಬಿಳಿ ಹೂ, ಇದು ಸ್ಟ್ರಾಬೆರಿದು ಹೂ, ಇದು ಅಲಸಂಡೆ. ಇದು ನೋಡಿ ಇಷ್ಟು, ಇಲ್ಲ ಅದೇ ವೆರೈಟಿ ನೋಡಿ. ಇದೊಂದು ಇನ್ನೊಂದು ವೆರೈಟಿ ಟೊಮೆಟೊ. ಇದೊಂದು ಸಣ್ಣ ಚೆರಿ, ದೊಡ್ಡದಾಗತ್ತೆ, ದೊಡ್ಡದಿಗಿಂತ ಸಣ್ಣದದು, ಅಂದ್ರೆ ಒಂದು ಸಣ್ಣ ಒಂದು ಇದ್ರಾಗಿರ್ತದೆ ಅಷ್ಟೇ ದೊಡ್ಡದಾಗುದು ವೆರೈಟಿ ನೋಡಿ. ಇಷ್ಟು ಜಾಗದಲ್ಲಿ ಇಷ್ಟು ವೆರೈಟಿನು ಮಾಡ್ಬೋದು ಅಂದ್ರೆ 100% ನೀವು ಎಲ್ಲ ಇದು ಬಸಳೆ ಗ್ರೋ ಬ್ಯಾಗ್ ಅಲ್ಲಿ ಬೆಳಿಬಹುದು ತೋರಿಸಿರುವಂತದ್ದು. ಚಪ್ಪರ ಬೇಕು, ಹೌದು ನೋಡಿ, ಇದು ಗ್ರೋ ಬ್ಯಾಗ್ ಅಲ್ಲಿ ಹೇಗಿದೆ. ಸ್ಟ್ರಾಬೆರಿನು ನೋಡಿ ಎಷ್ಟು ಚೆನ್ನಾಗಿ ಇದ್ರ ಎಲೆಗಳು ನೋಡಿ ಎಷ್ಟು ದಪ್ಪವಾಗಿ ಬೆಳೀತಿದ್ರು. ಇಲ್ಲ ಸ್ವಲ್ಪ ಕಳೆಗಳೆಲ್ಲ ಬರ್ತದೆ, ಅದೆಲ್ಲ ಇರುವಂತದ್ದು, ಅದಕ್ಕೇನು ಅದೇನು ಮಾರಕ್ಕಲ್ಲ, ಅದು ಈ ಗಿಡಗಳಿಗೆಲ್ಲ ಕೂಡ ಹೌದೌದು. ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ನಿಮ್ಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಒಳಗಡೆ ಅದು ಆಗಿರ್ಬೇಕು. ಇದು ನಾನು ನೆಟ್ಟಿದ್ದು ಸ್ವಲ್ಪ ಲೇಟ್ ಆಯ್ತು, ಮುಂದಿನ ಸಲಕ್ಕೆ ಆಗುತ್ತೆ ಅದು, ಅಂದ್ರೆ ಆ ಟೈಮಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಇಷ್ಟು ವೆರೈಟಿನ ನಾನು ಯಾಕೆ ತೋರಿಸಿದೆ ಅಂತ ಹೇಳಿದ್ರೆ, ಒಂದು ಸಣ್ಣ ಸ್ಯಾಂಪಲ್ಸ್ ಶುರು ಮಾಡಿ ಅಂತ. ಉದಾಹರಣೆಗೆ ಈಗ ವಾರದಲ್ಲಿ ನೀವು 7 ದಿನನೂ ಹೊರಗಡೆ ತರ್ತಾ ಇದ್ರೆ, ಇಷ್ಟನ್ನು ಮಾಡಿದ್ರೆ 3 ದಿನ ನೀವು ಇಲ್ಲಿದ್ದು ಉಪಯೋಗ ಮಾಡ್ಬೋದು, ಹೌದಲ್ವಾ? ಆಗ ನಿಮ್ದು ಸ್ವಲ್ಪ ಆದ್ರೂ ಆರೋಗ್ಯಕ್ಕೆ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದನ್ನು ಇದರಲ್ಲಿ ತೋರಿಸಿರುವಂಥದ್ದು. ಟೆರೆಸ್ ಅಲ್ಲಿ ಮಾಡ್ಬೋದು. ಮನೆ ಎದುರುಗಡೆಗೆ, ನಿಮ್ಮ ಮನೆಗೆ ಎಂಟ್ರಿ ಆಗೋ ಜಾಗದಲ್ಲಿ ಒಂದೊಂದು ಸೈಡ್ ಅಲ್ಲಿ, ಇಲ್ಲಿ ಬೇಕು ಎತ್ಕೊಂಡು ಹೋಗ್ಬೋದು ನೋಡಿ. ಹೀಗೆ ನೋಡಿ, ಇಲ್ಲಿ ಇಟ್ಟೆ, ಎಲ್ಲಿ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ಇದನ್ನ ಇಲ್ಲೇ ಇಡಬೇಕು ಅಂತಿಲ್ಲ, ನಾನು ಇದು ಈ ಸಣ್ಣ ಜಾಗದಲ್ಲಿ ತೋರಿಸಬಹುದು ಅಂತ ಹೇಳಿ ಇಟ್ಟಿರುವಂತದ್ದು ನೋಡಿ. ಇಲ್ಲಿ ನೋಡಿ, ಇದು ನಿಮ್ಗೆ ಗೊತ್ತಾಗ್ತದೆ. ಹೌದು ನೋಡಿ, ಇಲ್ಲಿ ಟೊಮೆಟೊ ಇದೆ. ನಾಳೆ ಮಳೆಗಾಲ ಬರ್ತದ, ನಾನು ಬೇರೆ ತಗೊಂಡೋಗಿ ಇಲ್ಲಿ ಬೇಕಾದ್ರೆ ಇಡ್ಬೋದು. ಇದು ನಮ್ಮ ಒಂದೇ ಜಾಗದಲ್ಲಿ ಇಡುವುದಕ್ಕಿಂತ ಇದು ತುಂಬಾ ಲಾಭ. ಯಾಕಂದ್ರೆ ಇದು ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ, ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಸಾವಯವದ ಬಗ್ಗೆ ಎಲ್ಲ ಅವೇರ್ನೆಸ್ಗಳು ತುಂಬಾ ಇಂಪಾರ್ಟೆಂಟ್. ನಾನು ಮೊನ್ನೆ ಒಂದು ಕೃಷಿ ಮೇಳಕ್ಕೆ ಹೋಗಿದ್ದೆ, ಅಲ್ಲಿ ಪ್ರಗತಿಪರ ಕೃಷಿಕರು ಅಂತೇಳಿ ಕೆಲವರಿಗೆಲ್ಲ ಸನ್ಮಾನ ಮಾಡ್ತಿದ್ರು ತುಂಬಾ ದೊಡ್ಡ ಪ್ರಮಾಣದಲ್ಲಿ. ಸನ್ಮಾನ ಮಾಡಿದವರೆಲ್ಲರೂ ಕೂಡ ಒಂದೊಂದು ವಾರಕ್ಕೆ ಒಂದೊಂದು ಪಿಕಪ್ ರಸಗೊಬ್ಬರನ ಪೇಟೆಗೆ ಮನೆಗೆ ತಗೊಂಡು ಹೋಗೋದು, ಸ್ಪ್ರೇಯರ್ಗಳು, ಡ್ರೋನ್ ಅಲ್ಲಿ ಸ್ಪ್ರೇ ಮಾಡೋದು, ಟ್ರ್ಯಾಕ್ಟರ್ ಅಲ್ಲಿ ಹೊಡೆಯೋದು, ಈ ರೀತಿಯವರೆಲ್ಲ ನಿಜವಾಗ್ಲೂ ಇವರು ಪ್ರತಿನಿತ್ಯ ಎಷ್ಟೋ ವಿಷದ ಪ್ರಾಡಕ್ಟ್ಗಳನ್ನು ಹೊರಗಡೆ ಪಬ್ಲಿಕ್ ಕೊಡ್ತಾ ಇದ್ದಾರೆ. ಅವರೊಬ್ರು ಹೇಳಿದ್ರು 10 ಎಕರೆಯಲ್ಲಿ ತರಕಾರಿ ಮಾಡ್ತಾರೆ ಅಂತೇಳಿ. ಅವರು ಪ್ರಗತಿಪರ ಕೃಷಿಕರು ಮಾತಾಡಿದೆ. 10 ಎಕರೆಯಲ್ಲಿ ಹೇಗೆ ಎಲ್ಲ ಕೆಮಿಕಲೈಸ್ಡ್ ಸ್ಪ್ರೇ ಮಾಡುವಂಥದ್ದು. ಅಂದ್ರೆ ಅವರು ವಿಷನ ಕೊಡ್ತಿದ್ದಾರೆ ಸಮಾಜಕ್ಕೆ. ಆ ವಿಷ ಇವರಿಗೆಲ್ಲ ಅಧಿಕಾರಿಗಳೆಲ್ಲರಿಗೆ ಹೋಗಿರ್ತದೆ, ಅಂದ್ರೆ ಆ ಫುಡ್ ಅಲ್ಲಿ. ಆ ವಿಷ ಕೊಡುವವನಿಗೆ ಸನ್ಮಾನ ವೇದಿಕೆ ಮೇಲೆ, ಎಂತ ದುರಂತ ಅಲ್ಲ ಇದು, ಹೌದಲ್ಲ? ನಿಜ ಸಾವಯವರು ಯಾರು ಮಾಡ್ತಾ ಇಲ್ಲ. ನಾನು ಹೇಳ್ತಿರೋದು ಆ ರೀತಿ ಒಂದು ವಿಷ ಕೊಡುವವನಿಗೆ ಸನ್ಮಾನ ಮಾಡುವಂತ ಸಿಚುವೇಶನ್ ಕ್ರಿಯೇಟ್. ಹಾಗಾದ್ರೆ ಇನ್ನೆಲ್ಲರ ಪ್ರಗತಿ ಪರ ಅಲ್ವಾ? ಈಗ ಇದೆಲ್ಲ ಯಾವ್ದು ಪ್ರಗತಿ ಅಲ್ವಾ? ಹಾಗಾದ್ರೆ
ಅಂದ್ರೆ ಜನರದ ಮೈಂಡ್ ಸೆಟ್ ಹೇಗೆ ಅಂತ ಹೇಳಿದ್ರೆ, ಕೆಮಿಕಲ್ ಮಾಡಿದ್ರೆ ಅದು ದೊಡ್ಡ ಪ್ರಗತಿ, ಭಾರಿ ದೊಡ್ಡ ಸಾಧಕ. ಸಾವಯವ ಮಾಡಿದ್ರೆ ಅವ್ನಿಗೆ ಆಟ ಪಟ್ಟೋದು ಮೂಲೆಯಲ್ಲಿ. ಆದ್ರೆ ಕೊನೆಯಲ್ಲಿ ಉಳಿಸೋದು ಇನ್ನು ಸಾವಯವನೇ. ಯಾವುದೇ ಅಧಿಕಾರಿ ಆಗಿರ್ಲಿ, ಯಾವುದೇ ಪ್ರೈಮ್ ಮಿನಿಸ್ಟರ್, ಯಾವುದೇ ಕೃಷಿ ಮಂತ್ರಿ ಕೂಡ ಅವ್ನು ಕೆಮಿಕಲ್ ತಿಂದು ಹೆಚ್ಚು ಟೈಮ್ ಉಳಿಯುವುದಿಲ್ಲ. ಅವನು ಉಳಿಯುವುದು ಸಾವಯವದಿಂದ ಮಾತ್ರ. ಅದಕ್ಕೋಸ್ಕರ ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿದನ್ನೆಲ್ಲ ನಾವು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋದು. ಈಗ ಕಾಫಿ, ಅಡಿಕೆ ತುಂಬಾ ಕಡಿಮೆ ನೀವು ಫುಡ್ಗೆ ಯೂಸ್ ಮಾಡೋದು, ಇದು ದಿನನಿತ್ಯ ಫುಡ್ಗೆ ಯೂಸ್ ಮಾಡೋದು. ಫುಡ್ದಾದ್ರೂ ಕನಿಷ್ಠ ಸಾವಯವದಲ್ಲಿ ಬೆಳೀರಿ ಅಂತ. ಈಗ ಕೆಲವುದನ್ನು ಆಗೋದಿಲ್ಲ ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ಆದ್ರೆ ಸಾವಯವದಲ್ಲಿ ಫುಡ್ ಅನ್ನಾದ್ರೂ ಬೆಳೀರಿ ಅಂತ ಹೇಳೋದಕ್ಕೋಸ್ಕರ ಇದನ್ನೆಲ್ಲ ನಾವು ತೋರಿಸ್ತಿರುವಂಥದ್ದು.